ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಮಹಾ ಅನ್ಯಾಯವೊಂದಾಗಿದೆ. ಅಧಿಕಾರಿಗಳ ಪೋಸ್ಟಿಂಗ್ ವಿಚಾರದಲ್ಲಿ ಗ್ಯಾರಂಟಿ ಸರ್ಕಾರದ ತಾರತಮ್ಯ, ಭುಗಿಲೆದ್ದ ಆಕ್ರೋಶ. ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಇದು ಮಹಾ ಅನ್ಯಾಯ. ಅಧಿಕಾರಿಗಳ ಪೋಸ್ಟಿಂಗ್ ವಿಚಾರದಲ್ಲಿ ಗ್ಯಾರಂಟಿ ಸರ್ಕಾರದ ಡಿಸ್ಕ್ರಿಮಿನೇಷನ್ ಅರ್ಥಾತ್ ತಾರತಮ್ಯ. ಸಿದ್ದು ಸರ್ಕಾರದಲ್ಲಿ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ಗಳಿಗೆ ಸಿಗದ ಪೋಸ್ಟಿಂಗ್, ಡಿಸಿಎಸ್ಪಿ ಹುದ್ದೆಗಳ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇರುವಂತಹ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ಗಳ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಹಿಂದ ಸರ್ಕಾರದಲ್ಲಿ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ ಪೋಸ್ಟಿಂಗ್. ಸಿದ್ದು ಸರ್ಕಾರದ ಮೇಲೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಮುನಿಸು ಮಾಡ್ಕೊಂಡಿದ್ದಾರೆ. ಬಿಜೆಪಿ ಸರ್ಕಾರವಿದ್ದಾಗ 11 ಜಿಲ್ಲೆಗಳಲ್ಲಿ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಡಿಸಿ ಹುದ್ದೆ ಸಿಗ್ತಾ ಇತ್ತು. ಆದರೆ ಸಿದ್ದು ಸರ್ಕಾರದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಡಿಸಿ ಹುದ್ದೆ. 11 ಎಲ್ಲಿ, 1 ಎಲ್ಲಿ, ಎತ್ತನಿಂದೆತ್ತ ಸಂಬಂಧ. ಆಕ್ರೋಶದ ಬಳಿಕ ಎಸ್ಸಿ ಎಸ್ಟಿ ಸಮುದಾಯದ ಮತ್ತೊಬ್ಬರಿಗೆ ಡಿಸಿ ಹುದ್ದೆ. ರಾಜ್ಯದಲ್ಲಿದ್ದಾರೆ 65ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ ಅಧಿಕಾರಿಗಳು. ಆದರೆ ಈ ಸಮುದಾಯಗಳ ಬಹುತೇಕ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ ಡಿಸಿ ಎಸ್ಸಿ ಹುದ್ದೆ. ಸರ್ಕಾರದ ನಡೆಗೆ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ ಅಧಿಕಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯದ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿಗೆ ಸರಿಯಾದ ಪೋಸ್ಟಿಂಗ್ ಸಿಗ್ತಾ ಇಲ್ಲ ಎನ್ನುವಂತಹದ್ದು. ಬಿಜೆಪಿ ಆಡಳಿತಾವಧಿಯಲ್ಲಿ 11 ಅಧಿಕಾರಿಗಳಿಗೆ ಪೋಸ್ಟಿಂಗ್ ಸಿಕ್ಕಿತ್ತು. ಆದರೆ ಅಹಿಂದ ಸಮಾಜದಿಂದ ಬಂದವನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಂಥ ಸಿಎಂ ಸಿದ್ದರಾಮಯ್ಯರ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಯಾಕೆ ಈ ತರಹದ್ದೊಂದು ತಾರತಮ್ಯವನ್ನು ತೋರಿಸ್ತಾ ಇದೆ ಎನ್ನುವಂಥದ್ರ ಬಗ್ಗೆ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯೇ ಪರವಾಗಿರಲಿಲ್ಲ, 11 ಪೋಸ್ಟಿಂಗ್ ಆಗಿತ್ತು. ಆದರೆ ಸಿದ್ದು ಸರ್ಕಾರ ಯಾಕೆ ಒಂದೇ ಒಂದು ಮಾಡ್ತಾ ಇಲ್ಲ ಎನ್ನುವಂತಹದ್ದು ಅವರ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿರುವಂತಹದ್ದು. ಸಿದ್ದು ಸರ್ಕಾರದ ಮೇಲೆ ಐಎಎಸ್ ಐಪಿಎಸ್ ಅಧಿಕಾರಿಗಳು ಈಗ ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿ ಸರ್ಕಾರವಿದ್ದಾಗ 11 ಜಿಲ್ಲೆಗಳಲ್ಲಿ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಡಿಸಿ ಹುದ್ದೆ ಸಿಕ್ಕಿತ್ತು. ಆದರೆ ಸಿದ್ದು ಸರ್ಕಾರದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಡಿಸಿ ಹುದ್ದೆ ಸಿಕ್ಕಿದೆ. ಅದು ಯಾಕೆ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಆಕ್ರೋಶದ ಬಳಿಕ ಎಸ್ಸಿ ಎಸ್ಟಿ ಸಮುದಾಯದ ಮತ್ತೊಬ್ಬರಿಗೆ ಜಿಲ್ಲಾಧಿಕಾರಿ ಹುದ್ದೆಯನ್ನು ಕೊಡಲಾಗಿದೆ. ರಾಜ್ಯದಲ್ಲಿದ್ದಾರೆ 65ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಅಧಿಕಾರಿಗಳು. ಆದರೆ ಈ ಸಮುದಾಯಗಳ ಬಹುತೇಕ ಅಧಿಕಾರಿಗಳಿಗೆ ಡಿಸಿ ಮತ್ತು ಎಸ್ಸಿ ಹುದ್ದೆಗಳು ಸಿಗ್ತಾ ಇಲ್ಲ ಎನ್ನುವಂತಹದ್ದು ಈಗ ಆ ವರ್ಗದ ಆಕ್ರೋಶಕ್ಕೆ ಕಾರಣವಾಗಿರುವಂತಹದ್ದು. ಅಧಿಕಾರಿಗಳ ಪೋಸ್ಟಿಂಗ್ ವಿಚಾರದಲ್ಲಿ ಗ್ಯಾರಂಟಿ ಸರ್ಕಾರದ ತಾರತಮ್ಯ. ಸಿದ್ದು ಸರ್ಕಾರದಲ್ಲಿ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ಗಳಿಗೆ ಪೋಸ್ಟಿಂಗ್ ಸಿಗ್ತಾ ಇಲ್ಲ. ಇನ್ನು ಡಿಸಿಎಸ್ಪಿ ಹುದ್ದೆಗಳ ಹಂಚಿಕೆಯಲ್ಲಿ ತಾರತಮ್ಯವನ್ನು ಮಾಡ್ತಿರುವಂತಹ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ಗಳ ಆಕ್ರೋಶ. ಈಗಾಗಲೇ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಅಲ್ಲಲ್ಲಿ ವರ್ಗಾವಣೆಗಳಾಗ್ತಾ ಇರುವಂತಹ ಹೊತ್ತಲ್ಲಿ ಕೆಲವರು ಇನ್ನೇನು ನಿವೃತ್ತಿಗೂ ಕೂಡ ಹತ್ತಿರ ಇರುತ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಆ ಪೋಸ್ಟಿಂಗ್ ಖಾಲಿ ಇದ್ದಾಗ ಐಎಎಸ್ ಐಪಿಎಸ್ಗಳನ್ನು ಅದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆದರೆ ಆಯ್ಕೆ ಮಾಡಿಕೊಳ್ಳುವಾಗ ಎಸ್ಸಿ ಎಸ್ಟಿ ವರ್ಗಕ್ಕೆ ಕೊಡ್ತಾ ಇಲ್ಲ ಹೆಚ್ಚಿನದ್ದು ಎನ್ನುವಂತಹದ್ದು ಈಗ ಅವರ ಆಕ್ರೋಶ. ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ 11 ಜಿಲ್ಲೆಗಳಲ್ಲಿ ಈ ತರಹದ್ದೊಂದು ಹುದ್ದೆಯನ್ನು ಕೊಡಲಾಗಿತ್ತು ಎಸ್ಸಿ ಎಸ್ಟಿಗೆ. ಆದರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ತರಹದ್ದೊಂದು ಧೋರಣೆಯನ್ನು ಅನುಸರಿಸ್ತಾ ಇದೆ? ಯಾಕೆ ಇದರಲ್ಲೂ ಡಿಸ್ಕ್ರಿಮಿನೇಷನ್ ತೋರಿಸ್ತಾ ಇದ್ದಾರೆ, ತಾರತಮ್ಯ? ನಮ್ಮಲ್ಲೇನಾದರೂ ಬೇರೆ ತರಹದ ರಾಜಕೀಯ ಲಾಭ ಇಲ್ಲ ಎಂದು ಅರಿತು ಈ ತರಹದ್ದನ್ನು ಮಾಡ್ತಾ ಇದ್ದಾರಾ, ಅಥವಾ ಇದರಲ್ಲಿ ಏನಿದೆ ಇದರ ಉದ್ದೇಶ ಎನ್ನುವಂತಹದ್ದು ಈಗ ಆ ಸಮುದಾಯದ ಆಕ್ರೋಶ. ಸೊ ಎಸ್ಸಿ ಎಸ್ಟಿ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಮಹಾ ಅನ್ಯಾಯ, ಅದು ಕೂಡ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.